ಒಂದು ದಿವಸ ಕೃಷ್ಣ ಮತ್ತೆ ಅರ್ಜುನ ಹೀಗೆ ಬೀದಿಲಿ ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಒಬ್ಬ ಭಿಕ್ಷುಕನನ್ನ ನೋಡ್ತಾರೆ. ಸೊ ಅರ್ಜುನ ಕೃಷ್ಣನಿಗೆ ಕೇಳ್ತಾನಂತೆ, ಅಲ್ಲ ಪ್ರಭು, ಇವ್ರನ್ನ ಯಾಕೆ ಇಷ್ಟು ಬಡವನಾಗಿ ಮಾಡ್ಬಿಡಿದ್ಯಾ? ಕೃಷ್ಣ ಅವ್ನ ಮಾತನ್ನು ಕೇಳಿದ್ರು ಕೂಡ ಕೇಳದೇ ಇರೋ ಥರ ಹೋಗ್ಬಿಡ್ತಾರೆ. ಆಮೇಲೆ ಅರ್ಜುನ ಏನು ಮಾಡ್ತಾರೆ, ಚೀಲ ಗೋಲ್ಡ್ ಕಾಯಿನ್ಸ್ನ ತಗೊಂಡು ಆ ಭಿಕ್ಷುಕನಿಗೆ ಕೊಟ್ಟು, ಇನ್ಮೇಲೆ ಭಿಕ್ಷೆ ಬೇಡಬೇಡಿ, ಈ ಚಿನ್ನದ ನಾಣ್ಯಗಳನ್ನ ಇಟ್ಕೊಂಡು ನಿಮ್ಮ ಜೀವನವನ್ನು ರೂಪಿಸ್ಕೊಡಿ ಅಂತ ಹೇಳಿ ಕಳಿಸ್ತಾರೆ. ಭಿಕ್ಷುಕ ಅದನ್ನ ಇಸ್ಕೊಂಡು ಖುಷಿಯಾಗಿ ನಾನು ನಿಮ್ಮಲ್ಲಿ ಚೆನ್ನಾಗಿರ್ಬೋದು, ನನ್ನ ಜೀವನ ಸೆಟ್ಲ್ ಆಯಿತು ಅಂತ ಹೋಗ್ತಿರ್ಬೇಕಾದ್ರೆ ಮನೆಗೆ ಒಬ್ಬ ಕಳ್ಳ ಬಂದು ಅದನ್ನ ಕಸ್ಕೊಂಡು ಹೊಡೋಗ್ಬಿಡ್ತಾನೆ. ಬೇಜಾರಾಗಿ ಮತ್ತೆ ಮಾರನೇ ದಿನ ಹೀಗೆ ಭಿಕ್ಷೆ ಬೇಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಮತ್ತೆ ಅರ್ಜುನ ಕೃಷ್ಣ ಸಿಗ್ತಾರೆ. ಅವಾಗ ಅರ್ಜುನ ಕೇಳ್ತಾನೆ, ನೆನ್ನೆ ಅಷ್ಟೆಲ್ಲ ಸಂಪತ್ತು ಕೊಟ್ಟಿದ್ದೀನಿ, ಮತ್ತೆ ಭಿಕ್ಷೆ ಬೇಡ್ತಿದೆಯಲ್ಲಪ್ಪ, ಯಾಕೆ ಅಂತ ಕೇಳಿದಾಗ ಹಿಂಗೊಬ್ಬ ಕಳ್ಳ ಕಿತ್ಕೊಂಡು ಹೋದ. ಅವಾಗ ಅರ್ಜುನ ತನ್ನ ಒಂದು ಬೆರಳಲ್ಲಿದ್ದಂಥ ಒಂದು ವಜ್ರದ ಉಂಗುರವನ್ನು ತೆಗೆದು ಹೇಳ್ತಂತೆ, ಅದಕ್ಕಿಂತ ತುಂಬ ಬೆಲೆ ಬಾಳುತ್ತಿದ್ದು, ಇದನ್ನ ಇಟ್ಕೊಂಡು ನಿನ್ನ ಜೀವನವನ್ನು ರೂಪಿಸ್ಕೋ, ಇನ್ಮೇಲೆ ಭಿಕ್ಷೆ ಬೇಡಬೇಡ. ಸರಿ ಅಂತ ಅವ್ನು ತುಂಬ ಖುಷಿಲಿ ಇನ್ಮೇಲೆ ಜೀವನ ಸೆಟ್ಲ್ ಆಯಿತು ಅಂತ ಮನೆಗೆ ತೊಗೊಂಡು ಯಾರಿಗೂ ಕಾಣದೇ ಇರೋ ಥರ ಒಂದು ಮಡಕೆ ಒಳಗಡೆ ಅದನ್ನು ಬಚ್ಚಿಡ್ತಾನೆ. ಅವ್ನು ಬೆಳಿಗ್ಗೆ ಏಳೋದ್ರೊಳಗಡೆ ಅವ್ನ ಹೆಂಡತಿಯ ಮಡಕೆ ತೊಗೊಂಡು ನೀರು ತುಂಬೋಕ್ಕೆ ಅಂತ ಕೆರೆಗೆ ಹೋಗ್ತಾಳೆ. ಅವಳಿಗೆ ಗೊತ್ತಿಲ್ಲ ಅದರ ವಜ್ರ ಇದೆ ಅಂತ. ಕೆರೆಗೆ ಹೋಗ್ತಾಳೆ, ನೀರು ತುಂಬ್ತಿರ್ಬೇಕಾದ್ರೆ ಆ ವಜ್ರದ ಉಂಗುರ ನೀರಲ್ಲಿ ಕೆರೆಯಲ್ಲಿ ಬಿದ್ದುಬಿಡುತ್ತೆ. ಸೊ ಮತ್ತೆ ಅವ್ನು ಭಿಕ್ಷೆ ಬಿಡಕ್ಕೆ ಹೋಗ್ತಾನೆ, ಎಲ್ಲೋ ಕಳೆದೋಯ್ತು ಅಂತ. ಮತ್ತೆ ಅರ್ಜುನ ಸಿಕ್ಕಾಗ ಹಿಂಗಾಯ್ತು ಸ್ವಾಮಿ, ಎಲ್ಲೋ ಕಳೆದೋಯ್ತು ಅಂದಾಗ ಅರ್ಜುನ ಅವತ್ತು ಅವನ ಹತ್ರ ಏನೂ ಇರೋದಿಲ್ಲ, 1-2 ನಾಣ್ಯಗಳನ್ನ ಕೊಟ್ಟು, ಇದನ್ನ ಇಟ್ಕೊಳ್ಳಪ್ಪ ಸದ್ಯಕ್ಕೆ, ಇವತ್ತು ನನ್ನ ಹತ್ರ ಏನಿಲ್ಲ ಅಂತೇಳಿ ಅಷ್ಟು ಕೊಟ್ಟು ಹೋಗ್ತಾನೆ. ಅವನ 2 ನಾಣ್ಯಗಳನ್ನ ಇಟ್ಕೊಂಡು ಇದ್ರಲ್ಲಿ ಏನು ಬರುತ್ತೆ, ಇದ್ರ ನನ್ನ ಲೈಫ್ ಸೆಟ್ಲ್ ಆಗುತ್ತೆ ಅಂತ ಹೇಳ್ಕೊಂಡು ಬೇಜಾರಲ್ಲಿ ಹೋಗ್ತಿರ್ಬೇಕಾದ್ರೆ ಅಲ್ಲೊಬ್ಬ ಮೀನು ಮಾರೋನು ಬರ್ತಿರ್ತಾನೆ ಮೀನು ಇಟ್ಕೊಂಡು. ಅದರಲ್ಲಿ ಒಂದು ಮೀನು ಇನ್ನೂ ಜೀವ ಇರುತ್ತೆ, ಅದಿನ್ನೂ ಓದಾಡ್ತಿರುತ್ತೆ. ಸೊ ಅವನೇನು ಅನ್ಕೊಂತಾನೆ, ಅಟ್ಲೀಸ್ಟ್ ಆ ಮೀನಿಗಾದ್ರೂ ಒಂದು ಜೀವ ಕೊಡ್ಸೋಣ ಅಂತ ಹೇಳ್ಬಿಟ್ಟು ಆ 2 ನಾಣ್ಯಗಳನ್ನ ಕೊಟ್ಟು ಆ ಮೀನನ್ನು ತಗೊಂಡು ಇನ್ನೇನು ಕೆರೆಗೆ ಬಿಡಬೇಕು, ಆ ಮೀನಿನ ಬಾಯಿಂದ ವಜ್ರದ ಉಂಗುರ ಸಿಗುತ್ತೆ. ತಕ್ಷಣ ಅವನು ಖುಷಿಯಾಗಿ ಅಯ್ಯೋ ಸಿಕ್ಬಿಡ್ತು ಅಂತ ಕೂಗ್ತಾನೆ. ಅಲ್ಲೇ ಹಿಂದೆ ಆ ಯಾರು ಕಳ್ಳ ಅವನು ಚಿನ್ನದ ನಾಣ್ಯಗಳನ್ನ ಎತ್ಕೊಂಡು ಹೋಗಿದ್ದಲ್ಲ ಅವನು ಹೋಗ್ತಿರ್ತಾನೆ. ಅವ್ನು ಅನ್ಕೊಂತಾನೆ ಇವ್ನು ನನ್ನ ಗುರ್ತಿಟ್ಬಿಟ್ಟ ಅಂತ ಹೇಳ್ಬಿಟ್ಟು ಹೆದರ್ಕೊಂಡು ಓಡ್ ಬಂದು ಅವ್ನಿಗೆ ಹೇಳ್ತಾನೆ, ದಯವಿಟ್ಟು ಯಾರಿಗೂ ಕೂಗ್ಕೊಂಡು ಹೇಳ್ಬೇಡ, ಎಲ್ಲ ಬಂದು ನನಗೆ ಹೊಡೆದು ಬಿಡ್ತಾರೆ ಅಂತೇಳಿ ಅವ್ನು ಚಿನ್ನದ ನಾಣ್ಯಗಳನ್ನು ಕೊಡ್ತಾನೆ. ದೂರದಿಂದ ಇದನ್ನೆಲ್ಲ ನೋಡಿದಂಥ ಅರ್ಜುನ ಹೇಳ್ತಾನಂತೆ, ಏನು ಪ್ರಭು ಇದೆ ನಿನ್ನ ಲೀಲೆ, ಮೊದಲು ಎಲ್ಲವನ್ನೂ ಕೂಡ ಕಿತ್ಕೊಂಡೆ, ಈಗ ಸಡನ್ನಾಗಿ 2 ಕೂಡ ಅವನಿಗೆ ವಾಪಸ್ ಕೊಟ್ಬಿಟ್ಟಲ್ಲ ಅಂತ ಎಲ್ಲ ಕೃಷ್ಣ ಸುಂದರವಾಗಿರೋ ಉತ್ತರ ಕೊಡ್ತಾನೆ. ನೀನು ಮೊದಲು ಚಿನ್ನದ ನಾಣ್ಯಗಳನ್ನು ಕೊಟ್ಟಾಗ ಅವನು ತನ್ನ ಬಗ್ಗೆ ಯೋಚನೆ ಮಾಡ್ದ, ಸೊ ಅದನ್ನು ಕಳ್ಕೊಂಡ. ನೀನು ವಜ್ರದ ಒಂದು ಉಂಗುರವನ್ನು ಕೊಟ್ಟಾಗಲೂ ಅವ್ನು ತನ್ನ ಬಗ್ಗೆ ಯೋಚನೆ ಮಾಡ್ದ, ಅದನ್ನು ಕೂಡ ಕಳ್ಕೊಂಡ. ಬಟ್ ನೀನು 2 ಬಿಡುಗಾಸು ಕೊಟ್ಟಾಗ ಅವ್ನು ಇನ್ನೊಬ್ರ ಬಗ್ಗೆ ಯೋಚನೆ ಮಾಡ್ದ, ಅವ್ನು ಇನ್ನೊಬ್ರ ಬಗ್ಗೆ ಯೋಚನೆ ಮಾಡಿದಾಗ ನಾನು ಅವನ ಬಗ್ಗೆ ಯೋಚನೆ ಮಾಡಿದೆ. ಸೊ ಜೀವನದಲ್ಲಿ ಯಾಕೆ ದೇವರು ನಮ್ಮ ಮೇಲೆ ಕಂಡು ಬಿಡ್ತಿಲ್ಲ, ಯಾಕೆ ನಮಗೆ ಬರೀ ಕೆಟ್ಟದಾಗ್ತಿದೆ, ಯಾಕೆ ನನ್ನ ಹಣೆ ಬರಹನೇ ಸರಿ ಇಲ್ಲ ಅಂತ ಅನ್ಕೊಂತಿರಲ್ಲ, ಸ್ವಾರ್ಥಿಗಳಾಗೋದಕ್ಕಿಂತ ಇನ್ನೊಬ್ಬರನ್ನು ಕೂಡ ಬೆಳೆಸಿ ಇನ್ನೊಬ್ಬರಿಗೂ ಕೂಡ ಸಹಾಯ ಮಾಡುವಂಥ ಒಂದು ಮನಸ್ಥಿತಿನ ಬೆಳೆಸ್ಕೊಂಡಾಗ ನಿಮ್ಮೇಲೂ ಕೂಡ ದೇವರ ಒಂದು ಕಣ್ಣು ಬೀಳುತ್ತೆ, ನೀವು ಕೂಡ ಜೀವನದಲ್ಲಿ ಉದ್ಧಾರ ಆಗ್ತೀರ ಅನ್ನೋದು ಒಂದು ಸಣ್ಣ ಕಥೆಯಿಂದ ನಾವು ಅರ್ಥ ಮಾಡ್ಕೋಬೋದು.